ಹಾಗೂ ಇವನು ಸಣ್ಣ ಪುಟ್ಟ ಗುಂಪುಗಳಲ್ಲಿ ಹಾಡ್ತಾ ಇರ್ತಾನೆ. ಹೀಗೆ ಸಂಗೀತ ಅಭ್ಯಾಸವನ್ನು ಅವನು ಮಾಡ್ತಾ ಇರ್ತಾನೆ. ಆದರೆ ಶಾಸ್ತ್ರಿಗಳಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಇವನು ಗುಟ್ಟಾಗಿಯೇ ಸಂಗೀತವನ್ನು ಕಲಿತಾ ಇರ್ತಾನೆ. ಹೀಗೆ ಹೋಗ್ತಾ ಇರುತ್ತೆ. ಹುಡುಗನಿಗೆ 14-15 ವರ್ಷ ವಯಸ್ಸಾಗಿದೆ. ಚೆನ್ನಾಗಿ ಸಂಗೀತ ಪಾಠವನ್ನೆಲ್ಲ ಕಲ್ತ್ಕೊಂಡಿದ್ದಾನೆ. ಅವನು ಮನೆಯಲ್ಲಿ ಈ ವಿಷಯವನ್ನು ಮುಚ್ಚಿಡೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದರೆ, ಆ ಒಂದು ಕಾಲಘಟ್ಟದಲ್ಲಿ ಅಂದರೆ ಸುಮಾರು 150 ವರ್ಷಗಳ ಹಿಂದೆ ಈ ಸಂಗೀತ ಕಚೇರಿಗಳೆಲ್ಲ ನಡೆಯುತ್ತಾ ಇದ್ದಿದ್ದು 2 ಜಾಗದಲ್ಲಿ ಮಾತ್ರ. ಒಂದು ವಿದ್ವಾಂಸರ ಮನೆಗಳಲ್ಲಿ, ಇನ್ನೊಂದು ಈ ವಾರಸ್ತ್ರೀಯರ ಮನೆಗಳಲ್ಲಿ. ಹೀಗಿರ್ತಾ ಈ ಸುಬ್ಬಣ್ಣ ಏನು ಮಾಡ್ತಾನಂದರೆ, ಎಲ್ಲೆಲ್ಲಿ ಕಚೇರಿಗಳು ನಡೆಯುತ್ತೋ ಅಲ್ಲೆಲ್ಲ ಹೋಗ್ತಾ ಇರ್ತಾನೆ. ಆದ್ದರಿಂದ ಅವನಿಗೆ ಅಲ್ಲಿರೋ ಮೈಸೂರಿನಲ್ಲಿರುವಂತಹ ಹಲವಾರು ವಾರಸ್ತ್ರೀಗಳ ಪರಿಚಯ ಉಂಟಾಗುತ್ತೆ. ಅಲ್ಲೆಲ್ಲ ಹೋಗಿ ಅವನು ಸಂಗೀತವನ್ನು ಕಲಿತಾ ಇರ್ತಾನೆ. ಹೀಗೆ ನಡೀತಾ ಇರುತ್ತೆ. ಆಗಲೇ ಅವನಿಗೆ ಮದುವೆ ಆಗಿರುತ್ತೆ. ಅವನ ಮಡದಿ ಹೆಸರು ಲಲಿತಾ ಅಂತ. ಸುಬ್ಬಣ್ಣನಿಗೆ ಸುಮಾರು 17 ವರ್ಷ ವಯಸ್ಸಾದಾಗ ಈ ಲಲಿತಾ ಸುಬ್ಬಣ್ಣನ ಮನೆಗೆ ಬರ್ತಾಳೆ. ಸುಬ್ಬಣ್ಣನಿಗೆ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ ಸಂಗೀತವನ್ನು ಬಿಟ್ಟು. ಅವನಿಗೆ ದಾಂಪತ್ಯದಲ್ಲಾಗಲಿ, ತನ್ನ ಹೆಂಡತಿ ಬಗ್ಗೆ ಆಗಲಿ, ಸಂಸಾರದ ಬಗ್ಗೆ ಆಗಲಿ ಯಾವುದೇ ಆಸಕ್ತಿ ಇರೋದಿಲ್ಲ. ಹೀಗೆ ಹೋಗ್ತಾ ಇರುತ್ತೆ. ಈಗ ದುಡಿತಾ ಇರೋರು ಶಾಸ್ತ್ರಿಗಳು ಮಾತ್ರ. ಮಗ ಬೆಳೆದಿದ್ದಾನೆ, ಅವನಿಂದ ನಮಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಶಾಸ್ತ್ರಿಗಳು ಆಗಾಗ ಏನಾದರೂ ಹೇಳ್ತಾ ಇರ್ತಾರೆ. ಒಂದಿನ ಏನಾಗುತ್ತಂದರೆ, ಸುಬ್ಬಣ್ಣನಿಗೆ ತಾಳ್ಮೆ ಕಳ್ಕೊಂಡು ಅವನೇನು ಹೇಳ್ತಾರಂದರೆ, ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡಿ, ನಾನು ಎಲ್ಲಾದರೂ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಆಗ ಶಾಸ್ತ್ರಿಗಳು ಹೇಳ್ತಾರೆ, ನೀನು ಹೊರಟೋಗ್ತೀಯಪ್ಪ, ನಿನ್ನ ಹೆಂಡತಿ ಗತಿ ಏನು ಅಂತ. ಅವನೇನು ಹೇಳ್ತಾನಂದರೆ, ನಾನು ನಿಮಗೆ ಮದುವೆ ಮಾಡಿಸಿ ಅಂತ ಹೇಳಲಿಲ್ಲ, ನೀವೇ ಮಾಡಿಸಿದ್ದು, ನೀವೇ ಸಾಕಿ ಅಂತ ಹೇಳಿಬಿಟ್ಟು ಕೋಪವಾಗಿ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅಲ್ಲಿ ಒಂದು ಜಗಳ ದೊಡ್ಡದಾಗ್ಬಿಡುತ್ತೆ. ಇವನೇನು ಮಾಡ್ತಾ ಇರ್ತಾನಂದರೆ, ನೀಲಾ ಸಾನಿ ಅನ್ನೋ ಒಬ್ಬಳು ವಾರಸ್ತ್ರೀ, ಅವಳ ಮನೆಯಲ್ಲಿ ಹೋಗಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರ್ತಾನೆ. ಈ ನೀಲಾ ಸಾನಿಗೆ ಸುಬ್ಬಣ್ಣನ ಮೇಲೆ ಅಪಾರವಾದ ವಿಶ್ವಾಸ ಹಾಗೂ ಭಕ್ತಿ. ಇವಳು ತನ್ನ ಮಹಡಿಯ ಮೇಲೆ ಇರುವಂತಹ ಒಂದು ಕೊಠಡಿಯನ್ನು ಈ ಸುಬ್ಬಣ್ಣನಿಗಂತ ಕೊಟ್ಟಿರ್ತಾಳೆ. ಅಲ್ಲಿ ವಾದ್ಯಗಳೆಲ್ಲ ಇರುತ್ತೆ. ಸುಬ್ಬಣ್ಣ ಸಂಗೀತ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರ್ತಾನೆ, ಅವನು ಚೆನ್ನಾಗಿ ಹಾಡ್ತಾ ಇರ್ತಾನೆ. ಅದೇ ರೀತಿ ಈ ವಾದ್ಯಗಳು ಪಿಟೀಲು, ವೀಣೆ, ಮೃದಂಗ ಇದನ್ನೆಲ್ಲ ಚೆನ್ನಾಗಿ ನುಡಿಸ್ತಾ ಇರ್ತಾನೆ. ಅವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲಿ ನೀಲಾಸಾನಿ ಮನೆಯಲ್ಲಿ ಅಭ್ಯಾಸ ಮಾಡಿ ಮನೆಗೆ ಬರ್ತಾ ಇರ್ತಾನೆ. ಈ ರೀತಿ ಇರುತ್ತೆ. ಆ ದಿನ ಜಗಳ ಆದ ದಿನ ಮನೆಗೆ ಬಂದಾಗ ಆ ಜಗಳ ಇನ್ನೂ ಮುಗ್ದಿರೋದಿಲ್ಲ. ಅದು ಇನ್ನೊಂದು ಹಂತಕ್ಕೆ ಹೋಗಿ, ಒಂದು ಹಂತದಲ್ಲಿ ಸುಬ್ಬಣ್ಣ ತನ್ನ ಮಡದಿಯಾದಂತಹ ಲಲಿತಾನ ಮೇಲೆ ಕೈ ಮಾಡ್ತಾನೆ. ಆಮೇಲೆ ಅವನು ಗೊತ್ತಾಗುತ್ತೆ ತಾನು ಮಾಡಿದ್ದು ತಪ್ಪು ಅಂತ. ಈ ಒಂದು ಘಟನೆಯ ನಂತರ ಲಲಿತಾ ಹಾಗೂ ಸುಬ್ಬಣ್ಣನ ನಡುವಿನ ಒಂದು ದಾಂಪತ್ಯದ ಒಂದು ಬಾಂಧವ್ಯ ಏನಿದೆ ಅದು ಬೆಳೀತಾ ಹೋಗುತ್ತೆ. ಈಗ ಇದೇ ರೀತಿ ನಡೀತಾ ಇರುತ್ತೆ. ಈ ಸುಬ್ಬಣ್ಣನ ತಾಯಿ